ಹಾಗಾದ್ರೆ ಸದ್ಯಕ್ಕೆ ಸಿಎಂ ಇದ್ದಾರೆ, ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಹೇಳಿದ ಮೇಲೆ ಮುಗೀತಲ್ವಾ? ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ರಾಹುಲ್ ಜೊತೆ ಮಾತನಾಡ್ತಿರ್ತಾರೆ. ಖರ್ಗೆ ಮಾತಿಗೆ ಪ್ರಾಮುಖ್ಯತೆ ಇದೆ. ಸದ್ಯಕ್ಕೆ ಇಲ್ಲಿಗೆ ಮುಗ್ದಿದೆ. ಬೇರೆಯವರು ಬೇರೆ ಅಭಿಪ್ರಾಯವನ್ನ ಹೇಳಿರ್ತಾರೆ. ನಮ್ಮ ಅಭಿಪ್ರಾಯದಲ್ಲಿ ಖರ್ಗೆ ಸುಪ್ರೀಂ ಅಥಾರಿಟಿ. ಖರ್ಗೆ ಸೋನಿಯಾ ರಾಹುಲ್ ಹೇಳಿದ್ದೇ ಒಪ್ಕೊಳ್ಬೇಕು, ಅವರೇ ಬದಲಾವಣೆ ಇಲ್ಲ ಅಂದಾಗ ಅಲ್ಲಿಗೆ ಮುಗ್ದು ಹೋಯ್ತಲ್ವಾ? ಸುಮ್ಮನೆ ಆಗ್ಬಿಡ್ಬೇಕು. ಯಾಕೆ ಈ ರೀತಿಯಾದಂತಹ ಗೊಂದಲಗಳನ್ನ ಪಕ್ಷದಲ್ಲಿ ಕ್ರಿಯೇಟ್ ಮಾಡಬೇಕು? ನಮ್ಮ ಅಭಿಪ್ರಾಯದಲ್ಲಿ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್. ಯಾಕಂತಂದ್ರೆ ಹಿಂದೆ ಏನೇ ಆದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಮೊದಲಿಗೆ ಹೋಗೋದು ಎಐಸಿಸಿ ಅಧ್ಯಕ್ಷರ ಹತ್ರ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅಪಾರವಾದಂಥ ಅನುಭವ ಇರ್ತಕ್ಕಂಥದ್ದು. ನಾವು ಅವರು ರಾಜ್ಯಕ್ಕೆ ಒಂದು ವೇಳೆ ಬದಲಾವಣೆ ಅಂತ ಆಗೋದಾದರೆ ಅವರು ಕೂಡ ಅವರು ಬಂದರೆ ಯಾರು ಅವರ ಅನುಭವದ ಮುಂದೆ ಬೇರೆ ಯಾರು ಮಾತನಾಡೋದಕ್ಕಾಗಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ಮಾತನ್ನು ನಾನು ಕೂಡ ಅನೇಕ ಜನ ಹೇಳಿದರು, ನಾನು ಕೂಡ ಹೇಳಿದ್ದೆ. ಅದಕ್ಕೆ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನೋದನ್ನು ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಯಾಕಂದರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರೆಲ್ಲ ಕುರಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಮೇ ಬಿ ರೈಟ್ ಅವರು. ಆದ್ದರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತೇಳಿ ನಾನು ಹೇಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ. ಬೇರೆ ಬೇರೆಯವ್ರು ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ಬೋದಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಈಸ್ ದಿ ಸುಪ್ರೀಂ ಅಥಾರಿಟಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅವರು ಕೂಡ ವಿ ಕಾಲ್ ದೆಮ್ ಆ್ಯಸ್ ಹೈಕಮಾಂಡ್. ಆದ್ದರಿಂದ ಆ ಹೈಕಮಾಂಡಿನ ಬಾಯಿಯಲ್ಲಿ ಮಾತು ಬರುತ್ತೆ ಅಂತ ಸ್ವಾಭಾವಿಕವಾಗಿ ಅದಕ್ಕೆ ನಾವು ಗೌರವ ಕೊಡೋದಷ್ಟೇ ಅಲ್ಲ, ನಾವು ಅಲ್ಲಿಗೆ ಮುಗೀತು ಅಧ್ಯಾಯ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ನಾನು ಫುಲ್ ಸ್ಟಾಪ್. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅಪಾರವಾದಂಥ ಅನುಭವ ಇರ್ತಕ್ಕಂಥದ್ದು. ನಾವು ಅವರು ರಾಜ್ಯಕ್ಕೆ ಒಂದು ವೇಳೆ ಬದಲಾವಣೆ ಅಂತ ಆಗೋದಾದರೆ ಅವರು ಕೂಡ ಅವರು ಬಂದರೆ ಯಾರು ನೋಡಿ, ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಒಂದು ಕಡೆ